ಋತು ಇಲ್ಲದಕ್ಕೆ ಬೇಜಾರಾಗುತ್ತಲ್ವೇ? ಮನೆಯಾಗ ಎಷ್ಟೋ ಜನ ಇಲ್ಲ ಅಂತ ಅನ್ನಿಸ್ತಾಯ್ತು ಹಂಗೇನೆ. ಬೇಜಾರಂದ್ರೆ ಬೇಜಾರಪ್ಪ. ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ಚೈತ್ರ ಇರೋಳಲ್ಲ ಮನೆಗೆ, ನಿನ್ನ ಜೊತೆಗೆಲ್ಲ ಕೆಲಸ ಮಾಡಿಕೊಡೋಳಲ್ಲ, ಅದಕ್ಕೆ ಬೇಜಾರು ಅನಿಸುತ್ತೆ. ಚೆನ್ನಾಗೇ ಇದ್ದಾಳೆ ಬಿಡು. ಹೆಂಗೆ ಗೊತ್ತಾಗೋ ಒಳ್ಳೆ ಗಂಡ ಸಿಕ್ತ. ನಾವು ಹುಡುಕಿದ್ರು ಅಂತ ಹುಡುಗನ ಹುಡ್ಕಕ್ಕೆ ಆಗ್ತಿರ್ಲಿಲ್ಲ. ಅವನು ನಮ್ಮ ಕಷ್ಟ ಸುಖ ಅಂದಾಗ ಬರ್ತಾನೆ, ನೋಡ್ತಾನೆ. ಅದಕ್ಕೇ ನಾನೊಂದು ಬೈಕ್ ಕೊಡ್ಸೋಣ ಅಂತ ಇದ್ದೀನಿ ಅವನಿಗೆ. ಒಂದು ಬೈಕ್ ಕೊಡ್ಸಿರತ್ಲಾಗೆ ಸುಮ್ಮನೆ ಓಡಾಡ್ಕೊಂಡಿರ್ತಾರೆ. ಒಂದು ಹೊಸದೊಂದು ಬೈಕ್ ಕೊಡ್ಸೋಣ, ಮದುವೆ ಅಂತ ಮಾಡಲಿಲ್ಲ. ಒಂದು ಬೈಕ್ ಕೊಡಿಸಿ ಋತುಕಿವೇದು ಮತ್ತು ಒಂದು ಸರ ಅದು ಮಾಡಿಸ್ಕೊಡೋಕ್ಕಾಗುತ್ತೆ. ಅವ್ನಿಗೊಂದು ಉಂಗುರ ಕೊಡೋಕ್ಕಾಗುತ್ತೆ. ಸರಿ ಆಯ್ತು ಹೇಳ್ರಿ, ಹೋಗೋಣ. ಹೋಗಿ ಬೈಕ್ ಕೊಡ್ಸೋಕ್ಕಾಗುತ್ತೆ. ನಾಳೆ ಹೋಗೋಣ, ಚೆನ್ನಾಗೈತೆ ದಿನ ಶುಕ್ರವಾರ. ನಾಳೆ ಹೋಗಿ ಕೊಡ್ಸೋಕ್ಕಾಗುತ್ತೆ ಹೇಳಿ. ಹೇಳಿ ಬರ್ರಪ್ಪ ಅಂತ ಹೇಳಿ, ಟೌನಾಗ ಬರ್ರಿ ಅಂತ ಹೇಳಿ ಕೊಡ್ಸೋಕ್ಕಾಗುತ್ತೆ. ಒಂದು ಕೊಡ್ಸು, ಚೆನ್ನಾಗಿರೋದೆ ಒಂದು. ನನ್ನ ಮಗಳು ಒಳಿಯ ಬರೋದನ್ನ ಬೈಕ್ನ ಕಣ್ ತುಂಬ ನೋಡ್ಬೋದು. ಬೈಕ್ ಕೊಡ್ಸಿದ್ರಿ. ಅಪ್ಪ ಗಣೇಶನ ಹಾಕ್ತಾರೆ ಇವತ್ತು, ನಾವು ಹೋಗಲ್ಲ. ಏಯ್ ಹೋಗ್ತೀರಾ ಇಲ್ವಾ? ಈಗ ನೋಡಿ ಸರಿಯಾಗಿ ಬಿಟ್ಬಿಡ್ತೀನಿ. ಸುಮ್ಮನೆ ಹೋಗೋದು ಕಲ್ಕೊಳ್ರಿ. ಅಲ್ಲೇ ನೀವು ಓದ್ಲಿಲ್ಲ ಅಂದ್ರೆ ಏನೂ ಬೆಲೆ ಇರಲ್ಲ ನೋಡು ಪಾಪ. ಸುಮ್ಮನೆ ಹೋಗೋದು ಕಲ್ಕೊಳ್ರಿ. ಗಣೇಶನ ಹಾಕ್ತೀವಿ, ಗಣೇಶನ್ ಕುಂಡ್ರಿಸ್ತೀವಿ ಅಂತ ಬರೀ ಹಿಂಗೆ ಓಡಾಡ್ಕೊಂಡು ಹಿಂಗೆ ಇದ್ಬಿಡು. ಗಣೇಶ ಗಣೇಶ ಅಂತೇಳಿ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಬಲೋ ಕಲ್ತ್ಬಿಟ್ಟಾವೆ ಹುಡುಗರು. ಅಯ್ಯಪ್ಪ ಯಪ್ಪ 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 ಏನು ಹುಡುಗರು ಇವು? ಸ್ವಲ್ಪನಾದ್ರೂ ನಯ ಭಯ ಇಲ್ಲ ಈ ಹುಡ್ಗೆ. ಸ್ಕೂಲ್ಗೆ ಹೋಗ್ರಲ್ಲೇ, ಬಂದಲ್ಲಿ ಮೇಷು ಕುಟ್ಟಿ ಹೇಳ್ತೀನಿ ನೋಡು. ಹೋಗ್ಲಿಲ್ಲ ಅಂದರೆ ಗಣೇಶ ಅದು ಇದು ಅಂತ ಸುಮ್ಮನೆ ಸ್ಕೂಲ್ಗೆ ಹೋಗ್ದಂಗೆ ಇಲ್ಲೇ ಉಳ್ಕೊಂತೀರಾ? ಹೋಗ್ರಿ. ಹೋಗಪ್ಪ ಅತ್ತ, ನಾನು ಹೋಮ್ವರ್ಕ್ ಬೇರೆ ಮಾಡಿಲ್ಲ. ಮೇಡಮ್ಮ ಹೆಂಗೆ ಹೋಯ್ತೈತೆ? ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ ಅಂತ ಹೇಳಿದ್ವಿ. ಬೇಡ ಅಷ್ಟೊಂದು ಮುಂದೆ ಹೋಗೋದು ಬೇಡ, ಇವ್ರು ಹೈಸ್ಕೂಲ್ ಲೆವೆಲ್ಗೆ ಇರಲಿ ಅಂತ ಹೇಳಿ ತುಂಬ ಜನ ನಮ್ಮ ವೀಕ್ಷಕರು, ನಮ್ಮ ಪ್ರೀತಿ ವೀಕ್ಷಕರೆಲ್ಲ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರನ ಇವರು ಇವಾಗ 8-9ನೇ ಕ್ಲಾಸ್ ಅಂದ್ಕೋಬಿಡಿ. ಅಷ್ಟೇ. ಎಲ್ಲ ಸ್ವಲ್ಪ ಮುಂದೆ ಜಾಸ್ತಿ ಹೋಗಿತ್ತಲ್ಲ ಸ್ಟೋರಿ, ಸ್ವಲ್ಪ 20 ವರ್ಷ ಮುಂದಕ್ಕೆ ಹೋಯ್ತು, 10 ವರ್ಷ ಅಂತ ಹೇಳಿದ್ರಲ್ಲ. ಅದಕ್ಕೆ ನಮ್ಮ ವೀಕ್ಷಕರ ಅಭಿಪ್ರಾಯ ಮೇಲೆ ನಮ್ಮ ಮಕ್ಕಳು ಇವಾಗ 8-9ನೇ ಕ್ಲಾಸ್ ಅಂತ ಅಂದ್ಕೊಳ್ಳಿ. ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಮದುವೆ ವಯಸ್ಸು ಅಷ್ಟೊಂದು ಮುಂದೆ ಬೇಡ ಅಂತೇಳಿ ನಮ್ಮ ಪ್ರೀತಿ ವೀಕ್ಷಕರು ಯಾರ್ಯಾರೋ ನನಗೆ ಹೇಳಿದ್ರು. ಅದಕ್ಕೋಸ್ಕರನ ನಾನು ಇವಾಗ ಇಂಥ ಸ್ಕೂಲ್ ಅಂತೇಳಿ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳದು. ಮತ್ತು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಬಿಡಿ. ಏನೋ ಸ್ವಲ್ಪ ಮುಂದೆ ಓಡಿಸ್ದಾಗ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತವೆ. ಒಂದೇ ನಮಗೂ ಎಷ್ಟು ದಿವಸ ಎಷ್ಟು ವಿಡಿಯೋ ಮಾಡಿ 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 ನಮಗೂ ಸ್ವಲ್ಪ ಏನೇನೋ ಸ್ವಲ್ಪ ಎಡವಟ್ಟಾಗಿರುತ್ತೆ. ಎಲ್ಲದರಲ್ಲೂ ಸ್ವಲ್ಪ ಎಡವು ತೊಡವು ಇರುತ್ತಲ್ಲ. ಅದಕ್ಕೋಸ್ಕರನೇ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸ್ವಲ್ಪ ಎಲ್ಲ ನಮ್ಮ ವೀಕ್ಷಕರು ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತೇನಾನ ನೀವಿಬ್ರು ಹೋಗ್ಲಿಲ್ಲ ಅಂದ್ರೆ ಸ್ಕೂಲಿಗೆ ಕಾಲು ಮುರಿದು ಬಿಡ್ತೀನಿ ಇಬ್ರಿಗೂ. ಸುಮ್ಮನೆ ಹೋಗೋದು ಕಲ್ಕೊಳ್ರಿ. 9ನೇ ಕ್ಲಾಸ್ ಕಣೋ, ಮುಂದಿನ ವರ್ಷ SLC. ಏನು ಓದಲಿಲ್ಲ ಅಂದ್ರೆ ನೀವು ಫೇಲ್ ಆಗ್ತಿರ್ ಕಣೋ. ನಮ್ಮ ಋತಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಂಗೇನೆ ಹೆಂಗೆ ಹೋಗೋದು, ಒಂದಿನ ಬಿಡಂಗೆ ಮತ್ತು ಆಸೆ ಅನ್ನಕ್ಕಿಲ್ಲ ಅಂದ್ರೂ ಕೇಳ್ತಿರ್ಲಿಲ್ಲ. ಹಂಗೆ ಹೋಗೋದು. ಈ ಹುಡುಗರು ಹೋಗೋಕ್ಕೆ ಹಂಗೆ ಗೋಳಾಡ್ತವೆ ಸ್ಕೂಲ್ಗೆ. ಹೋದ್ರೆ ಸರಿ, ನಿಮ್ಮಿಬ್ರು ನೋಡಿ ಸರಿಯಾಗಿ ಬಿಟ್ಬಿಡ್ತೀನಿ ಹೋಗ್ಲಿಲ್ಲ ಅಂದರೆ. ನಮಗೆ ಎಂಥ ಆಸೆ ಅನ್ನಕ್ಕೆ ಓದೋದು ನಮ್ಮ ಋತಮ್ಮ. ಹೋದ್ರೆ ಮೇಷ್ರುಗಳು ಭಾಳ ಚೆನ್ನಾಗಿ ಓದುತ್ತೆ ನಿಮ್ಮ ಅಮ್ಮಣಿ ಅಂಬರು. ಅಲ್ಲ ಹೇಳಲ್ವೇನ ಅವರು, ನಿಮ್ಮ ಅಕ್ಕ ಚೆನ್ನಾಗಿ ಓದ್ತಿತ್ತು, ನೀವ್ಯಾಕೆ ಓದಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾವೆಲ್ಲ ಕಿವಿಗೆ ಬೀಳಲ್ಲ. ಇವನ್ನೆಲ್ಲನ ತಗೊಂಡೋಗಿ ಸರಿಯಾದ ಸ್ಕೂಲಿಗೆ ಹಾಕಿ ಬರ್ಬೇಕು. ತಗ ನಡಿ ಓಡೋಗ್ಬಿಡು. ಓಡೋಗಿದ್ದ ಯಪ್ಪ, ಸ್ವಲ್ಪನೂ ಹೇಳಿದ ಮಾತು ಕೇಳಲ್ಲ. ನಾನು ಡಿಂಪಕ್ ಅಂತ ಹಂಗೆ ಅಂತಿನ್ನ. ಅದಕ್ಕೆ ಡಿಂಪಕ್ಕ ತುಮಕೂರು ಸಿದ್ಧಗಂಗೆ ಮಠಕ್ಕೆ ಹಾಕ್ಬಿಡು. ಸಿದ್ಧಗಂಗೆ ಮಠಕ್ಕೆ ಹಾಕ್ಬಿಟ್ರೆ ಒಳ್ಳೆ ಶಿಸ್ತು ಕಲಿಸ್ತಾರೆ, ಅಲ್ಲಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ತಾರೆ, ಚೆನ್ನಾಗೈತೆ ಅದು ಹಾಸ್ಟ್ಲು. ಅಲ್ಲಿಗೆ ಹಾಕ್ಬಿಡು, ಸಿದ್ಧಗಂಗೆ ಮಠಕ್ಕೆ ಹಾಕಿದ್ರೆ ಒಳ್ಳೆ ಬುದ್ಧಿ ಕಲಿತಾರೆ ಮಕ್ಕಳು ಅಂತ ಹೇಳಿ ಹೇಳ್ತು ಡಿಂಪಕ್ಕ. ಸುಮ್ಮನೆ ಇವರಿಬ್ರು ತಗೊಂಡೋಗಿ TC ತಗೊಂಡು ಹೋಗ್ಬಿಟ್ಟು ಅಲ್ಲಿಗೆ ಹಾಕೊಂಡು ಸಿದ್ಧಗಂಗೆ ಮಠಕ್ಕೆ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಶಿಸ್ತು ಕಲಿಸ್ತಾರೆ, ಒಳ್ಳೆ ಬುದ್ಧಿ ಕಲಿಸ್ತಾರೆ. ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೋ ಸ್ನಾನ ಮಾಡಬೇಕು, ಅಲ್ಲಿ ದೇವ್ರ ಧ್ಯಾನ ಮಾಡಬೇಕು, ಎಲ್ಲ ಪ್ರೇಯರ್ ಮಾಡಬೇಕು. ಭಾಳ ಚೆನ್ನಾಗಿರುತ್ತೆ ಅಲ್ಲಿ, ಒಳ್ಳೆ ಶಿಸ್ತು ಕಲಿಸ್ತಾರೆ. ಅದಕ್ಕೆ ತುಮಕೂರು ಸಿದ್ಧಗಂಗೆ ಮಠಕ್ಕೆ ಹಾಕ್ಬಂದ್ಬಿಡೋಣ ಇವರಿಬ್ರು ಕರ್ಕೊಂಡೋಗಿ. ಸುಮ್ಮನೆ ನನಗೆ ಡಿಂಪಕ್ಕ ಹೇಳ್ತು. ಡಿಂಪಕ್ಕ ನನಗೆ ಹಂಗಂತು. ನನಗಿಲ್ಲಾಂದ್ರೆ ಇಲ್ಲ ಯಾವಾಗಲೂ ಹೇಳ್ತಿದ್ದೆ, ಅಕ್ಕ ಹೇಳ್ಬೇಕಿಲ್ವೇನಕ್ಕ ಅಂತ. ಭಾಳ ಚೆನ್ನಾಗೆ ಅಲ್ಲಿ ನೋಡ್ಕೊಂತಾರೆ ಮಕ್ಕಳು, ಒಳ್ಳೆ ಶಿಸ್ತು ಕಲಿಸ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಅಲ್ಲಿಗೆ ತಗೊಂಡೋಗಿ ಹಾಕ್ಬಂದ್ಬಿಡೋಣ. ಮತ್ತೆ ಹೇಳು, ಇವರಿಬ್ರು ಹಾಕಿದ್ರೇನೆ ಅಲ್ಲಿ ಹೇಳಿದ ಮಾತು ಕೇಳೋದು. ಹೋಗ್ತವೆ ಬಿದ್ರಾತು ಮಾಡಿರಾತು. ರಾಮ ರಾಮ ರಾಮ, ಏನು ಓಡೋಗ್ತವೆ ಓಡ್ಬೋತವೆ ರಾಮ. ಈ ಹುಡುಗರು ಬೊಲ್ತೇಟ್ಕ್ಯಮ್ಮ ತಾಯಿ. ಮಾಮ, ಇವತ್ತು ಸ್ಕೂಲ್ಗೆ ಹೋಗಲ್ಲ ನಾವು, ಗಣಪತಿ ಬಿಡ್ತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ನೋಡು. ಏನು ಹೇಳಿದ್ರು ಕೇಳಲ್ಲ ಅವ್ರ ಪ್ರಾಣಿಗಳು. ಯಾವಟನ ಒಯ್ಯಪ್ಪ, ನಮ್ಮಂಗೆ ಒಯ್ಯಾರೇ ಇಲ್ಲ ಬಿಡು. ಅವ್ರ ಅಪ್ಪನ ಸರ್ಸರೇ ಓದೈತೆ ನೆನ್ನೆ ದಿನ. ಕಾಲು ಓದ್ಕೊಂಬ ಓದೈತೆ, ಹಂಗಂದ್ರೆ ಓಡೋಗದು ನೋಡು. ಅದಕ್ಕೇನೆ ಸಿದ್ಧಗಂಗೆ ಮಠಕ್ಕೆ ಹಾಕ್ಬಿಡೋಣ, ತುಮಕೂರು ತಗೈತಲ್ಲ ಸಿದ್ಧಗಂಗೆ ಮಠಕ್ಕೆ ಕಳಿಸ್ಬಿಡೋಣ ಅಂತ ಇನ್ನಿಬ್ರು. ಹಾಕ್ರಿ, ಅಲ್ಲಿ ಸೇನಕೈತೆ ಅಂತ ಕಣಪ್ಪ. ಸ್ಕೂಲು ಎಲ್ಲ ಸೇನಕ್ಕೆ ಕಲಿಸ್ತಾರಂತೆ. ಎಂತೆಂತಾನು ಎಲ್ಲಿಲ್ದಾರೋನೋ ಬಂದು ಅಲ್ಲಿ ಓದ್ತಾರಂತೆ. ಅಲ್ಲಿ ಓದಿನೇ ಒಳ್ಳೆ ಶಿಸ್ತು ಕಲಿತಾವೆ, ಒಳ್ಳೆ ಬುದ್ಧಿ ಕಲಿತಾವೆ. ಸುಮ್ಮನೆ ಕರ್ಕೊಂಡೋಗಿ ಹಾಕ್ಬರ್ರಿ ಹೇಳ್ತೀನಿ. ಆಗ ಅಂತ ತೆಗಿರ್ಬೇಕು. ನಾನು ಹೇಳೋಣ ಅಂದ್ಕೊಂಡು ಎಲ್ಲನೂ ಹಾಸ್ಲಿಗೆ ಹಾಕ್ಬರ್ರಿ ಅಂತ ಹೇಳಿ ಸುಮ್ಮನೆ ಹಾಕ್ಬ ಇಲ್ಲಿ ಹೇಳ್ತೀನಿ.
ಕರ್ಕೊಂಡೋಗಿ ಹಾಕ್ಬ ಇಲ್ಲಿ ಸಿದ್ಧಗಂಗೆ ಮಠದಾಗೆ ಸೆನಕ್ಕೆ ಅಲ್ಲಿ ಒಳ್ಳೆ ಓದೈತೆ, ಕಲಿಸ್ತಾರೆ ಸೆನಕ್ಕೆ, ಒಳ್ಳೆ ಶಿಸ್ತು ಕಲಿಸ್ತಾರೆ. ಸೆನಕ್ಕೆ ಇರ್ಬೇಕು, ಇವಾಗ ಶಿಸ್ತು ಅಂಬೋದಿಲ್ಲ ಏನಿಲ್ಲ. ಅಲ್ಲಿ ಹೋಗಿ ಬೆಳಗ್ಗೆ ಹೊತ್ಕ 9 ಗಂಟೆ ತನಕ ಮನೆ ಕೆಮ್ತಾರೆ, 8:30 9 ಗಂಟೆ ತನಕ ಎದ್ದಾಡ್ರಿ ಅಂದ್ರೆ ಎದ್ದಾಡಲ್ಲ. ಹಂಗೇನೆ ಎದ್ದಾಡ್ರಲ್ಲ ನಮ್ಮ ಭೂತ 6 ಗಂಟೆಗೆ ಎದ್ದು ಬಾಕಲ್ ತೊಳೆಯೋದು ಹೆಂಗೆ ಮಾಡೋದು, ನಮ್ಮ ಭೂತ ಮೇಲೆ ಬೇಜಾರಾಗುತ್ತೆ ಹೋಗತ್ತೆ. ಹ್ಞೂ ಮಾಮ, ನಮಗೂ ಅದೇ ಬೇಜಾರು. ಅದಕ್ಕೇನೆ ನಾವೀಗ ಅದನ್ನೇ ಮಾತಾಡ್ತಿದ್ವಿ, ಗೊತ್ತಿಲ್ಲದಕ್ಕೆ ಬೇಜಾರು ಮನೆಗೆಲ್ಲ ಬಿಕೋ ಅನ್ಸುತ್ತೆ ಅಂತ. ಬೇಜಾರು ಕಣಮ್ಮ. ನಮ್ಮ ಮಣಿಲುದ್ಗೆ ಬೇಜಾರು. ನೀನು ಹೋಗ್ಬೋದಾಯ್ತು ಅಮ್ಮನ ಕೂಟ, ಅಲ್ಲಿಗೆ ಋತು ಮನೆ 1-2 ದಿವಸ ಇದ್ದು ಬರ್ಬೋದಾಗಿತ್ತು. ಹೋಗೋದು ಹೇಳಪ್ಪ, ಹೋಗಕ್ಕಾಗುತ್ತೆ ಹೇಳಿ. ನಮ್ಗೆ ವಯಸ್ಸಾದ್ಮೇಲೆ ಇಲ್ಲಿ ಹೋಗಕ್ಕೆ ಬರೋಲ್ಲ, ಇಲ್ಲೇ ಮುಂಡ್ಕೊಂಡತ್ತು ಇಲ್ಲೇ ಓಡಾಡ್ಕೊಂಡಿರ ನಮಗಾಗುತ್ತೆ. ಸಣ್ಣ ಉಳ್ಟ್ಕೊಂಬ್ತೀನಿ ಹೋಗಿ. ಮಾಮ್ಗೆ ವಾಲ್ ತಕೋ ಬಂದ್ರು ಸಣ್ಣ ಉಳ್ಟ್ಕೊಂಡ್ರೆ ಬೆನ್ನು ಜಾಸ್ತಿ ನೋಯ್ತೈತೆ, ಕಾಲೆಲ್ಲ ನೋಯ್ತವೆ ಎಂಬುತ್ತೆ. ಮಾಮ್ಗ ಆಗಲ್ಲ. ಹಂಗೆ ವಯಸ್ಸು ಹೋಗ್ತಾ ಏನು ಮಾಡೋದು. ಅಲ್ಲ ಋತುಗೆ ಏನೋ ನಾವು ಅನುಕೂಲ ಮಾಡಿಕೊಡ್ಬೇಕು ಕಣಮ್ಮ. ಪಾಪ ಅವ್ರದ್ದು ಅಲ್ಲಿ ಮನೆ ಸಣ್ಣದು, ಅವ್ನಿಗೆ ಇನ್ನು ಕಮ್ಮಿ ಸಂಬಳ, ಇನ್ನು ಎಷ್ಟು ಇನ್ನು ಪಾಪ ಅವನು ಯಾತೆತ ಎಲ್ಲ ಓದೋದಕ್ಕೆ ಅಂತ ಹೇಳಿ ಯಾತೆತ ಲೋನ್ಗಳು ತಗೊಂಡಿದ್ದ ಅದೆಲ್ಲ ತೀರಿಸ್ಕೋಬೇಕು. ನಾವು ಒಂದಿಟ್ಟು ಕೊಟ್ಟಿದ್ವಿ, ಏನು ಮಾಡೋಕ್ಕಾಗುತ್ತೆ, ನಾವು ಮನೇನು ಕಟ್ಕೊಡೋಕ್ಕಾಗಲ್ಲ ಏನಿಲ್ಲ. ಒಂದಿಟ್ಟು ಹೊಲ ನಾನು ಕೊಟ್ಟಿರತ್ತೆ ಹಂಗೆ. ಇವಾಗ ನಿನ್ನ ಹೆಸ್ರಿಗೆ ಬಂದೈತಲ್ಲ, ಅದನ್ನು ಸುಮ್ಮನೆ ನಿಮ್ಮ ಅಮ್ಮಗೆ ಕೊಟ್ಟಿರೋದು ಋತುಗೆ ಕೊಟ್ಬಿಡು. ಅದನ್ನು ಹೊಲನೂ ಅದನ್ನೆಲ್ಲ ನಿನ್ನ ಹೆಸ್ರಿಗೆ ಏನು ಬಂದೈತೆ ನಿಮ್ಮ ಅಮ್ಮಗೆ ಕೊಟ್ಟಿರೋದು, ಅದನ್ನ ನನ್ನ ಆಸ್ತಿ ಏನೈತೆ ಅದನ್ನೆಲ್ಲ ಅವಾಗ ಕುಸಿಗಿರ್ಲಿ ಹೇಳು. ಸರಿ ಆಯ್ತು ಹೇಳಿ ಕೊಡೋದು. ಅವಳಿನ್ನ ಎಲ್ಲಿಗೆ ಹೋಗ್ತಾಳೆ ಪಾಪ, ಅಲ್ಲೂ ವಾಲಿಲ್ಲ ಏನಿಲ್ಲ ಅವ್ರದ್ದು. ಏನು ಮಾಡ್ತಿ. ನಮ್ಮ ಅತ್ತೆ ಹಂಗಂದಿದ್ಕೆ ಸುಮ್ಮನಾಗಿದ್ದವು. ಒಬ್ಬಿಡತ್ತೆ ನಮ್ದು ಐತಲ್ಲ, ನಮ್ಮ ಅಮ್ಮ ಕೊಟ್ಟಿರೋದನ್ನ ಕೊಡೋಣ ಅಂದಾಗ ಸುಮ್ಮನಾಗಿದ್ದು ನಮ್ಮ ಅತ್ತೆ. ಅಯ್ಯೋ ನನ್ನ ಮೊಮ್ಮಗಳಿಗೆ ವಾಲಿಲ್ಲ, ಅಲ್ಲಿ ವಾಲಿಲ್ಲ ನನ್ನ ಮೊಮ್ಮಗಳಿಗೆ ಅಂತಾರ. ಮತ್ತೆ ಅಂತೂ ನಮ್ಮ ಬಂಬಡಿ ಬಡ್ಕೊಂಬದು. ಕೊಡೋಣ ಹೇಳು, ಕೊಟ್ರತ್ಲಾಗೆ ಒಳ್ಳೇದಾಗುತ್ತೆ. ಮಮ್ಮೇರು ಕೊಟ್ಟಿರೋದು ಏನೈತೆ ಅದನ್ನ ಕೊಡೋಣಮ್ಮ. ಅಷ್ಟೇ ರೀ, ನಮ್ದು ಆಸ್ತಿ ಏನೈತೆ ಅದ್ರಾಗೆ ಇರ್ತೀರಣ. ನಮ್ದು ಇವಾಗ ಏನು ಬಂದೈತೆ, ಇವಾಗ ಬಂದು ಅವ್ರದ್ದು ಬಂತಲ್ಲ, ಅವ್ರು ತೊಗೊಂಡ್ರದು ಅದನ್ನ ಅವಾಗ ಖುಷಿಗಿರ್ಲಿ ಹೇಳು. ಅಷ್ಟೇ. ಇವಾಗ ಅವ್ನು ಓಡ್ಸತ್ತ ಅಂದರೆ ಭಾಗ ಅವನು ತಗೊಂಡು ಬಿಟ್ಟಿರೋದು ಇರಲಿ ಹೇಳು, ಸಾಕು ಅಷ್ಟೇ. ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ನು ಇನ್ನೆಲ್ಲಿ ತಾಮ್ತಾನಂದ್ರೆ ಇತಿಹಾಸೇನು. ಹೆಂಗೆ ಅವ್ನು ತಗೊಂಡ್ರೆ ತಗೊಂತೀನಿ ಅಂದರೆ ಕೊಟ್ಬಿಡೋಣ. ನಮ್ಗೆ ಯಾರ್ದು ಬೇಡಪ್ಪ, ಯಾರ್ದು ತಿಂಬೋದು ಬೇಡ ನಾವು. ಅಷ್ಟೇ ಹೇಳಂಗೆ ಮಾಡೋಣ. ದಿಂಪಕಾಯ ನಮಗೆ ಯಾವತ್ತು ಒಳ್ಳೇದು ಮಾಡುತ್ತೆ. ಹಂಗೆ ಅಂತಿತ್ತು. ಹೆಂಗೆ ನಿಮ್ಮ ಅಮ್ಮಣಿನ ಒಳ್ಳೆ ಮನೆಗೆ ಕೊಟ್ರಪ್ಪ ಬಿಡು, ಇವಾಗಿನ ನೋಡ್ಕೋಬಾರ್ದು, ನಾವು ನಮ್ಮ ಹುಡುಗರ ಮದುವೆ ಮಾಡಬೇಕು ಆಲೇನಿ ಅಂತ ಹೇಳ್ತಿತ್ತು. ಒಳ್ಳೇದು ಒಂದು ಗಂಡು ನೋಡಪ್ಪ, ಯಾರ್ದಾನ ಯಾರಾನ ಚೆನ್ನಾಗಿರೋದೊಂದ ಗಂಡು ನೋಡು ಅಂತ ಹೇಳ್ತಿತ್ತು. ಆ ಹುಡುಗರು ಚೆನ್ನಾಗಿ ಓದೇವಂತೆ ಕಣೆ, ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾವಂತೆ ಮನೆಯಾಗೇನೆ. ದೊಡ್ಡ ಹುಡುಗಿದು ಓದೋದು ಮುಗ್ದೈತಂತೆ, ಸಣ್ಣ ಹುಡುಗಿದಿನ್ನ ಓದ್ತೈತಂತೆ ಸಣ್ಣ ಹುಡುಗಿ. ಯಾರು ಚೆನ್ನಾಗಿರೋರಿಗೆ ಕೊಟ್ಟು ಮದುವೆ ಮಾಡಿರೋದು ಮನೆ ಕಡೆಗೆ ಚೆನ್ನಾಗಿರೋರಿಗೆ. ದಿಂಪಕಾಯಿನ ಮಕ್ಕಳು ಚೆನ್ನಾಗಿದ್ದಾರೆ. ಹಂಗಂತ ನೆನ್ನೆಸ್ ನಿಂತಾಗಿ ನಮ್ಮ ಶೌರಿದ್ದ ಕೊಡ್ಬೋದಾಗಿತ್ತು ಅಂದೇ. ಇಲ್ಲಪ್ಪ ನಾವು ಅವ್ನಿಗೆ ಯಾಕೆ ಕೊಡೋಣ ಅಂತಂತು, ಇವಾಗೆಲ್ಲ ಹಿಂಗೆ ಆಗೈತೆ ಕಣಕತ್ತೆ ಅಂತ ಹೇಳಿ ಎಲ್ಲ ಹೇಳ್ದೆ. ಅದಕ್ಕೆ ಶೌರಿಗೆ ಕೊಡು ಅಂತ ಅಮ್ಮನಂತ ಇನ್ನ ಹಂಗಂದಿತ್ತು. ಏನಂತು ಕೊಡ್ತಿದ್ವಪ್ಪ, ಅವನು ಆಗ್ಬಿಟ್ನಲ್ಲ ಒಪ್ಪಿ, ಕೇಳಿದ್ರಲ್ಲ ಮಕಾಯಿ ಕೊಡ್ತಿದ್ವಿ, ಅವತ್ತು ನಮಗೆ ಕೈ ಹಿಡ್ದಿತ್ತು ಅಂತ ಹೇಳಿಸ್ಕೆ ಮಾರು. ಇವಾಗ ಡೈವರ್ಸ್ ಕೊಡಿಸ್ತಾರಂತೆ. ಇವಾಗ ಅವನ ಹೆಸರಿನಾಗೇನು ಭಾಗ ಇಲ್ವಲ್ಲ, ಅದಕ್ಕೇನು ಭಾಗ ಇಲ್ಲ ಏನಿಲ್ಲ, ಡೈವರ್ಸ್ ಕೊಟ್ಬಿಡು ಅಂತೇಳಿ ಅವ್ರ ಅಣ್ಣಯ್ಯ ಹೇಳೈತಂತೆ. ಅವಣ್ಣ ವಿನಾಯಕಣ್ಣ ಒಳ್ಳೇದು, ಡೈವರ್ಸ್ ಕೊಡಿಸಿ ಇವಾಗ ನಾವು ಒಮ್ಮೆ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳ್ತಿತ್ತಪ್ಪ. ನನ್ನ ಹೆಸರು ಹೆಂಗೆ ಕಿಸ್ಕೊಂಡವಳನ್ನ ಅಂತ ಬಂದು ಏನು ಮಾಡ್ತಿ. ಅಲ್ಲ ನೋಡು ಅವಳೆ ಅಂತಾಳ, ಅವಳು ಹಂಗೆ ಮಾಡ ಅಂತಾಳಲ್ಲ, ಅವ್ನು ಹಂಗೆ ಮಾಡಿರೋದು ನೋಡು. ಹೆಣ್ಮಕ್ಳು ಇಷ್ಟು ಭಯವಾಗಿರ್ಬೇಕು ಅಂಬದು ಅದಕ್ಕೆ. ಮತ್ತೆ ಹೆಂಗೆ ನಮ್ಮ ವೃತ್ತಮ್ಮ ಇವತ್ತು ಮಾರಾಗಿತ್ತು ನಮ್ಮಮ್ಮ, ನಿಜ ಇವತ್ತು ಆಸೆಗೆ ಹೋಗ್ದಂಗೆ ನಮ್ಮ ಮರ್ಯಾದೆ ಕಾಪಾಡ್ಕಣಪ್ಪ. ಇವತ್ತು ಎಷ್ಟು ಗೌರವಾಗಿತ್ತು ನಮ್ಮ ವೃತ್ತಮ್ಮ. ಮತ್ತು ಎಷ್ಟು ಇವತ್ತು ನಮ್ಮ ಋತು ನಮ್ಮ ಮರ್ಯಾದೆ ಕಾಪಾಡೈತೆ ಅಂದ್ರೆ ನೆನೆಸ್ಕೋಬೇಕು ಇವತ್ತು ಇಂಥ ಹೊತ್ತಿನ ನಮ್ಮ ಋತುನ. ನಾವು ನಮ್ಮ ಹುಡುಗರನ್ನ ಸಿದ್ಧಗಂಗೆ ಮಠಕ್ಕೆ, ತುಮಕೂರಿನ ಸಿದ್ಧಗಂಗೆ ಮಠಕ್ಕೆ ಹಾಕಿ ಬರೋಣ ಅಂತ ಇದೀವಿ. ಶಿಸ್ತು ಕಲಿತಾವೆ ಅಂತ ಇಲ್ಲಿ ಅಡ್ಡಮ್ ಸಡ್ಡಮ್ ಹೆಂಗೆ ಬೇಕಂಗೆ ಆಡ್ತಾವೆ. ಅದಕ್ಕೆ ಒಂದು ಸ್ವಲ್ಪ ನಯ ಭಯ ಇಲ್ದಂಗೆ ಆಡ್ತಾವೆ. ಓದ್ಕೊಂಬಲ್ಲ ಏನಿಲ್ಲ, ಅಲ್ಲಾದ್ರೆ ಇಂಥ ಟೈಮಿಂಗ್ಸಿಗೆ ಓದ್ಕೋಬೇಕು, ಇಂಥ ಟೈಮಿಂಗ್ಸಿಗೆ ಎದ್ದಾಡಬೇಕು, ಇಂಥ ಟೈಮಿಂಗ್ಸಿಗೆ ದೇವ್ರ ಪ್ರಾರ್ಥನೆ ಮಾಡಬೇಕು, ಪ್ರೇಯರ್ ಮಾಡಬೇಕು ಅಂಬೋದೆಲ್ಲ ಇರುತ್ತೆ ಅಲ್ಲಿ. ಅದಕ್ಕೆ ಅಲ್ಲಿಗೆ ಹಾಕಿ ಬರೋಣ ಅಂತ ಡಿಂಪಕ್ಕ ಹೇಳ್ತಂತೆ. ಅಪ್ಪ ಹೆಂಗೆ ಒಳ್ಳೆ ಕೆಲಸ ಮಾಡ್ತಾ ಅದನ್ನ ಹೇಳತ್ತ. ಸುಮ್ಮನೆ ತಲೆಗೆ ಹಾಕ್ಬತ್ತೀವಿ. ನಮ್ಮ ಆಸ್ತಿ ಅವನು ಸ್ವಲ್ಪ ಋತು ಕೊಡೋಣ ಹೊಲ ಇಲ್ಲ ಅಂತೇಳಿ ಮಾತಾಡ್ಕೊಂತಿದ್ವಿ. ಹಿಂಗೇನೆ ನಮ್ಮ ಋತು ಬೇರೆ ಇಲ್ಲೋದಕ್ಕೆ ಬೇಜಾರು ಆಗ್ತೈತಿ. ಏನು ಮಾಡ, ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.